ನಮಸ್ತೆ. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ದೋಸೆ ಮಾಡಿ ತಿಂದು ನನ್ನ ಮಗ ಇವಾಗ ಎದ್ದು ಬರ್ತಾ ಇದ್ದಾನೆ 10 ಗಂಟೆಗೆ. ಸ್ಕೂಲ್ ಹಾಲಿಡೇ ಅಂತ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಅದಾದ ನಂತರ ಮಗನಿಗೆ ಸ್ಕೂಲಲ್ಲಿ ಬುಕ್ ಕೊಡ್ತಾಯಿದ್ರು, ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ನೋಡಿ 6ನೇ ಕ್ಲಾಸಿಗೆ 9,210 ರೂಪಾಯಿ ಬುಕ್ಕು. ಏನು ಕತೆನೋ ಏನೋ ಗೊತ್ತಿಲ್ಲ. ಇಷ್ಟಿಷ್ಟು ಓದಿ ಮುಗಿಸ್ತಾರ ಅಂತ ನನಗೆ ಒಂದೊಂದ್ಸರಿ ಚಿಂತೆ ಆಗುತ್ತೆ. ಇಷ್ಟಿಷ್ಟು ಕಾಸ್ಟ್ಲಿ ಬುಕ್ಗಳು ದೇವರೇ ಅನಿಸುತ್ತೆ. ಮಗಳದ್ದು ಆಲ್ರೆಡಿ ಬುಕ್ ಕಲೆಕ್ಟ್ ಮಾಡ್ಕೊಂಡು ಆಗಿದೆ, ಅವಳದು ಸಪ್ರೇಟು. ಇದಾದ ನಂತರ ಮತ್ತೆ ಪೋಸ್ಟ್ ಆಫೀಸಿಗೆ ಸ್ವಲ್ಪ ಹೋಗಿತ್ತು. ಅದೊಂದು ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಇವಾಗ ಬಂದಿದೆ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದು ತುಂಬ ಜನಗಳಿಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊತೀನಿ. ಅದೊಂದು PLI ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿದೆ. ಅಲ್ಲಿಗೆ ಹೋಗಿ ನಾವು ಅವರು ಪಾಪ ಡೀಟೇಲ್ಸ್ ಎಲ್ಲ ಕೊಟ್ಟರು, ಸ್ವಲ್ಪ ಈ ಥರ ಫಾರ್ಮ್ ಎಲ್ಲ ಕೊಟ್ಟರು. ನೋಡಿ ಬೇಕಂದರೆ ಮಾಡಿ, ಯಾರಿಗಾರಿದ್ರೆ ಹೇಳಿ ಅಂತ ಹೇಳಿ ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ, ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಇನ್ಶೂರೆನ್ಸ್ ಎಲ್ಲ ಚೆನ್ನಾಗಿದೆ. ಅದಾದ ನಂತರ ನಾವು ಊರಿಗೆ ಹೋಗಬೇಕಿತ್ತು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು. ಎಷ್ಟು ದಿನ ವ್ಲಾಗ್ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮಗಳಿಗೆ ಅಮ್ಮ ಆಗಿಬಿಟ್ಟಿತ್ತು ಒಂದು 15 ದಿನದಿಂದ. ಸೊ ಅದರಿಂದ ನಾನು ವೀಡಿಯೋ ವ್ಲಾಗ್ಗಳನ್ನ ಹಾಕಲಿಲ್ಲ, ಅಪ್ಲೋಡ್ ಮಾಡಲಿಲ್ಲ. ಮನೇಲಿ ಸರಿಯಾಗಿ ಅಂದರೆ ಅವಳನ್ನ ನೋಡ್ಕೊಳ್ಳೋದೇ ಸರಿಯಾಯಿತು, ತುಂಬ ಆಗ್ಬಿಟ್ಟಿತ್ತು. ಅದರಿಂದ ಇವತ್ತು ಊರಿಗೆ ಹೋಗೋದ್ರಿಂದ ಶಾಪಿಂಗ್ ಮಾಡೋಕ್ಕಂತ ಹೇಳ್ಬಿಟ್ಟು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಅವಳಿಗೆ ಅಮ್ಮ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಲೆಗಳೆಲ್ಲ ಕಾಣ್ತಾಯಿತ್ತು. ಅದು ಅಮ್ಮನ ಇವತ್ತು ಕಳಿಸ್ಬಿಟ್ಟು ನೆಕ್ಸ್ಟ್ ಊರಿಗೆ ಪ್ಲ್ಯಾನ್ ಮಾಡಿದ್ವಿ. ಅದರಿಂದ ಊರಿಗೆ ಹೋಗ್ಬೇಕು ಇವಾಗ. ಅದಕ್ಕೋಸ್ಕರ ಗೋಪಾಲನ್ ಮಾಲ್ ಹೋಗಿದ್ವಿ. ಅಲ್ಲಿ ಸ್ವಲ್ಪ V2ನಲ್ಲಿ ಮತ್ತು ಟೆಕ್ಸ್ಟ್ ಮಾರ್ಟ್ ಅಂತಿದೆ, ಎರಡರಲ್ಲೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸ್ಲಿಪ್ಪರು, ಮಗಳಿಗೆ 1-2 ಪ್ಯಾಂಟ್ ಎಕ್ಸ್ಟ್ರಾ ಬೇಕಿತ್ತು. ಸರಿ ಇತ್ತು ಪ್ಯಾಂಟ್ಗಳು ಎಲ್ಲ. ಇದು ಊರಿಗೆ ತೊಗೊಂಡೋದ್ರೆ ಮತ್ತೆ ವಾಪಸ್ ತರೋಲ್ಲ ನಾವು, ಯಾಕಂದರೆ ಅಲ್ಲಿ ಮಣ್ಣಲ್ಲಿ ಆಟ ಆಡ್ಬಿಟ್ಟು ಅಲ್ಲೇ ಎಲ್ಲ ಗಲೀಜು ಮಾಡ್ಕೊಂಡಿರ್ತಾರೆ. ಅದರಿಂದ ಮತ್ತು ಎಕ್ಸ್ಟ್ರಾ ಪ್ಯಾಂಟ್ಗಳು ಬೇಕು ಅಂತ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಂತ ಹೋಗಿ ಬಂದ್ವಿ. ನನ್ನ ಮಗನಿಗೆ ಕ್ಲಾಸಸ್ ಇತ್ತು ಮತ್ತು ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಬಾಕಸ್ ಕ್ಲಾಸಿಗೆ ಬ್ಯಾಗ್ ಹಾಕ್ಕೊಂಡೆ ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ಊಟ ಮಾಡಿ, ಆಚೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡಂಗೆ ಅಲ್ಲಲ್ಲಿ ಪೆಪ್ಪಾ ಪಿಗ್ಗೆಲ್ಲ ಇಟ್ಬಿಟ್ಟಿದ್ದಾರೆ, ಅದೆಲ್ಲ ಫೋಟೋ ಹೊಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ವ್ಲಾಗ್ ಇದೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಟೆಕ್ಸ್ಟ್ ಮಾರ್ಟಲ್ಲೂ ಸ್ವಲ್ಪ ಚೆನ್ನಾಗಿದ್ದಾವೆ ಬಟ್ಟೆಗಳೆಲ್ಲ, ಭಾಳ ಹೇಳೋಷ್ಟೇನಿಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಅದಕ್ಕಿಂತ V2ನಲ್ಲಿ ಚೆನ್ನಾಗಿದೆ, ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.